ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ ನೋಡಿ, ಸದ್ಯಕ್ಕೆ ಜಿಬಿಎ ಎಲೆಕ್ಷನ್ ಇಲ್ವಂತೆ. ಈಗಾಗಲೇ ಜಿಬಿಎ ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ ಡೇಟ್ ಪೋಸ್ಟ್ಪೋನ್ ಆಗಬೇಕು ಅಂತ ಸರ್ಕಾರ ಕೂಡ ಅನ್ಕೊಳ್ತಾ ಇತ್ತು. ಕೋರ್ಟ್ನಲ್ಲಿ ಇದಕ್ಕೆ ಸಂಬಂಧಪಟ್ಟಂತ ನಿರ್ಧಾರ ಪ್ರಕಟ ಆಗಿದೆ. ಮತ್ತೆ 2 ತಿಂಗಳು ಕಾಲಾವಕಾಶ ಕೊಟ್ಟಂತ ಸುಪ್ರೀಂ ಕೋರ್ಟ್. ಜೂನ್ನಲ್ಲಿ ನಡೆಯಲ್ಲ ಜಿಬಿಎ ಎಲೆಕ್ಷನ್. ಸದ್ಯಕ್ಕೆ ಜಿಬಿಎ ಎಲೆಕ್ಷನ್ ಇಲ್ಲ. ರೋಗಿ ಬಯಸಿದ್ದು ಹಾಲು ಅನ್ನ, ವೈದ್ಯ ಹೇಳಿದ್ದು ಹಾಲು ಅನ್ನ ಅನ್ನುವಂತಾಯ್ತು. ಮತ್ತೆ 2 ತಿಂಗಳು ಕಾಲಾವಕಾಶ ಸಿಕ್ಕಿದೆ. ಸುಪ್ರೀಂ ಕೋರ್ಟ್ ಈಗ ಕಾಲಾವಕಾಶವನ್ನ ಕೊಟ್ಟಿದೆ. ಇನ್ಮುಂದೆ ಡೇಟ್ ಪೋಸ್ಟ್ಪೋನ್ ಆಗಲ್ಲ ಅಂತ ಚುನಾವಣಾ ಆಯೋಗ ಹೇಳಿತ್ತು. ತಯಾರಿ ಮಾಡ್ಕೊಳ್ಳಿ ಜಿಬಿಎ ಎಲೆಕ್ಷನ್ಗೆ ಅಂತ. ಆದ್ರೀಗ ಕೋರ್ಟ್ ಮೆಟ್ಟಿಲೇರಿದಂತ ಸರ್ಕಾರಕ್ಕೆ ಸಮಯಾವಕಾಶ ಸಿಕ್ಕಿದೆ. ಇನ್ನು 2 ತಿಂಗಳು ಕೂಡ ಜಿಬಿಎ ಎಲೆಕ್ಷನ್ ನಡೆಯೋದಿಲ್ಲ. ಕೋರ್ಟ್ನಲ್ಲಿ ಸಿಕ್ಕಿರುವಂತ ಆದೇಶ ಇದು. 2 ತಿಂಗಳು ಕಾಲಾವಕಾಶ ಕೊಟ್ಟಿರುವಂತ ಸುಪ್ರೀಂ ಕೋರ್ಟ್. ಈ ಮೂಲಕ ಜಿಬಿಎ ಎಲೆಕ್ಷನ್ ನಡೆಸೋದಕ್ಕೆ ಅಂತ ಒಂದಷ್ಟು ಅಡ್ಡಿ ಆತಂಕ ಇದೆ ಅಂತ ಏನ್ ಸರ್ಕಾರ ಹೇಳ್ಕೊಂಡಿತ್ತಲ್ಲ, ಸಿಬ್ಬಂದಿಯ ಕೊರತೆ ಇದೆ, ಪದೇ ಪದೇ ಅಕಾಲಿಕ ಮಳೆ ಆಗ್ತಾ ಇದೆ, ಇದರಿಂದಾಗಿ ನಮಗೆ ಸದ್ಯಕ್ಕೆ ಜಿಬಿಎ ಎಲೆಕ್ಷನ್ ನಡೆಸೋದಕ್ಕಾಗಲ್ಲ, ಹಾಗಾಗಿ ಅಕ್ಟೋಬರ್ ಅಷ್ಟೊತ್ತಿಗೆ ಜಿಬಿಎ ಎಲೆಕ್ಷನ್ ನಡೆಸ್ತೀವಿ, ನಮಗೆ ಇನ್ನೂ ಸಮಯಾವಕಾಶ ಬೇಕು ಅಂತ ಸರ್ಕಾರ ಹೇಳ್ಕೊಂಡಿತ್ತು. ಈಗ ಮತ್ತೆ 3 ತಿಂಗಳು ಕಾಲಾವಕಾಶ ಕೊಟ್ಟಿದೆಯಂತೆ ಸುಪ್ರೀಂ ಕೋರ್ಟ್. ಮೊದಲು ಜೂನ್ ಒಳಗೆ ಎಲೆಕ್ಷನ್ ನಡೆಸಿ ಅಂತ ಸುಪ್ರೀಂ ಕೋರ್ಟ್ ಸೂಚನೆ ಕೊಟ್ಟಿತ್ತು. ಚುನಾವಣೆಗೆ ಸಮಯಾವಕಾಶ ಕೇಳಿತ್ತು ಸರ್ಕಾರ. ಕೋರ್ಟ್ ಮೊರೆ ಹೋಗಿತ್ತು, ಸುಪ್ರೀಂ ಕೋರ್ಟ್ ಮೊರೆ ಹೋಗಿತ್ತು. ಈಗ 3 ತಿಂಗಳು ಕಾಲಾವಕಾಶ ಕೊಡೋದ್ರ ಮೂಲಕ ಎಲೆಕ್ಷನ್ಗೆ ಬೇಕಾದಂತ ಎಲ್ಲಾ ಸಿದ್ಧತೆಯನ್ನು ಮಾಡಿಕೊಳ್ಳೋದಕ್ಕೆ ಅಂತ ಈಗ ಸರ್ಕಾರಕ್ಕೆ ಅವಕಾಶ ಸಿಕ್ಕಿದೆ. ಈ ಮೂಲಕ ಜಿಬಿಎ ಎಲೆಕ್ಷನ್ಗೆ ಸರ್ಕಾರ ಏನ್ ಸಮಯ ಕೇಳಿತ್ತಲ್ಲ, ಆ ಸಮಯ ಸಿಕ್ಕಿದೆ. ಅಷ್ಟರೊಳಗೆ ಎಲ್ಲಾ ಸಿದ್ಧತೆಯನ್ನ ಮಾಡಿಕೊಂಡು ಜಿಬಿಎ ಎಲೆಕ್ಷನ್ ಮಾಡ್ತಾರಾ ನೋಡ್ಬೇಕಿದೆ. ಕಾರಣ ಪ್ರತಿ ಬಾರಿಯೂ ಕೂಡ ಒಂದಷ್ಟು ರೀಸನ್ ಹೇಳ್ತಾ ಇದ್ರು. ಸಿಬ್ಬಂದಿ ಕೊರತೆ, ಮಳೆ ಆಗ್ತಾ ಇದೆ, ಸರಿಯಾಗಿ ಯಾವ ಸಿದ್ಧತೆನೂ ಮಾಡ್ಕೊಂಡಿಲ್ಲ, ನಾವಿನ್ನೂ ರೆಡಿ ಇಲ್ಲ ಅಂತ. ಈಗ ಮತ್ತೆ ಕಾಲಾವಕಾಶ ಕೊಟ್ಟಿದೆ ಸುಪ್ರೀಂ ಕೋರ್ಟ್. ಇದನ್ನ ಯಾವ ರೀತಿಯಾಗಿ ಸದುಪಯೋಗ ಮಾಡಿಕೊಳ್ಳುತ್ತೆ ಸರ್ಕಾರ ನೋಡ್ಬೇಕು. ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಉಲ್ಲಾಸ್. ಈಗ ಜಿಬಿಎ ಎಲೆಕ್ಷನ್ ಮಾಡೋದಕ್ಕೆ ನಮಗೆ ಸಮಯ ಬೇಕು ಅಂತ ಸರ್ಕಾರ ಕೇಳಿತ್ತು. ಅದರಂತೆ ಈಗ ಕೋರ್ಟ್ ಅವಕಾಶ ಕೊಟ್ಟಿದೆ. ಸುಪ್ರೀಂ ಕೋರ್ಟ್ ಎಷ್ಟು ತಿಂಗಳ ಅವಕಾಶ ಕೊಟ್ಟಿದೆ, ಜೊತೆಗೆ ಏನ್ ಸೂಚನೆಗಳನ್ನ ಕೊಟ್ಟಿದೆ ಅಂತ ಸರ್ಕಾರಕ್ಕೆ? ಈ ಮೊದಲು ಸುಪ್ರೀಂ ಕೋರ್ಟ್ ಜೂನ್ 30 ಒಳಗಡೆ ನೀವು ಜಿಬಿಎ ಚುನಾವಣೆಯನ್ನ ನಡೆಸಿ ಅಂತ ಹೇಳ್ಬಿಟ್ಟು ರಾಜ್ಯ ಸರ್ಕಾರಕ್ಕೆ ಮತ್ತೆ ಚುನಾವಣಾ ಆಯೋಗಕ್ಕೆ ಸೂಚನೆಯನ್ನ ಕೊಟ್ಟಿತ್ತು. ಇದ್ರ ಬೆನ್ನಲ್ಲೇನೆ ರಾಜ್ಯ ಚುನಾವಣಾ ಆಯೋಗ ಜಿಬಿಎ ಅಧಿಕಾರಿಗಳ ಜೊತೆಗೆ ಒಂದು ಸಭೆಯನ್ನ ನಡೆಸ್ಬಿಟ್ಟು ಜೂನ್ 14ರಿಂದ ಜೂನ್ 24 ಒಳಗಡೆ ನಾವೊಂದು ದಿನಾಂಕವನ್ನು ನಿಗದಿ ಮಾಡ್ತೀವಿ ಅನ್ನುವಂತಹ ಒಂದು ಮುನ್ಸೂಚನೆಯನ್ನು ಕೂಡ ಕೊಡುವಂತ ಕೆಲಸವನ್ನ ಮಾಡಿತ್ತು. ಇದ್ರ ಬೆನ್ನಲ್ಲೇ ರಾಜ್ಯ ಸರ್ಕಾರ ಮತ್ತೆ ನಗರಾಭಿವೃದ್ಧಿ ಇಲಾಖೆಯಿಂದ ಸುಪ್ರೀಂ ಕೋರ್ಟ್ಗೆ ಒಂದು ಅರ್ಜಿ ಸಲ್ಲಿಕೆ ಆಗಿತ್ತು. ನಮಗೆ ಈಗ ಸದ್ಯಕ್ಕಂದ್ರೆ ಜೂನ್ 30 ಒಳಗಡೆ ಜಿಬಿಎ ಎಲೆಕ್ಷನ್ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಕಾರಣ ಈಗ FIR ಅಂದ್ರೆ ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ ಆಗ್ತಾ ಇದೆ, ಜೊತೆಗೆ ಈಗ ಮಳೆನೂ ಕೂಡ ಬರ್ತಾ ಇದೆ. ಸೊ ಈ ಸಂದರ್ಭದಲ್ಲಿ ಚುನಾವಣೆ ನಡೆಸಲಿಕ್ಕೆ ಬೇಕಾದಂತಹ ಅಥವಾ ಅಗತ್ಯ ಇರುವಂತಹ ಸಿಬ್ಬಂದಿಯನ್ನ ನಿಯೋಜನೆ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇದ್ರ ಬೆನ್ನಲ್ಲೇ ಈ ಹಿಂದೆ BBMP ಏನಿತ್ತು ಆಗ ಇದ್ದಂತಹ ಸಿಬ್ಬಂದಿ ಮತ್ತೆ ಈಗ 5 ನಗರ ಪಾಲಿಕೆ ಆಗಿದೆ. ಸೊ ಹಾಗಾಗಿ 5 ನಗರ ಪಾಲಿಕೆಗೂ ಕೂಡ ಅಗತ್ಯ ಇರುವಂತಹ ಸಿಬ್ಬಂದಿಗಳನ್ನ ನೇಮಕ ಮಾಡಿಕೊಳ್ಳುವಂತ ಪ್ರಕ್ರಿಯೆ ಚಾಲ್ತಿಯಲ್ಲಿದೆ. ಸೊ ಈ ಸಂದರ್ಭದಲ್ಲಿ ಚುನಾವಣೆ ನಡೆಸೋದು ಕಷ್ಟ ಆಗುತ್ತೆ. ಸೊ ಕನಿಷ್ಠ ನಮಗೆ 3 ತಿಂಗಳ ಕಾಲಾವಕಾಶ ಕೊಡಿ ಅನ್ನುವಂತಹ ಒಂದು ಮನವಿಯನ್ನ ನಗರಾಭಿವೃದ್ಧಿ ಇಲಾಖೆ ಸುಪ್ರೀಂ ಕೋರ್ಟ್ಗೆ ಮಾಡ್ಕೊಂಡಿತ್ತು. ಅಂದ್ರೆ ಸೆಪ್ಟೆಂಬರ್ 30 ಒಳಗೆ ನಮ್ಗೆ ಅವಕಾಶವನ್ನ ಕೊಡಿ ಅನ್ನುವಂತಹ ಒಂದು ಮನವಿಯನ್ನ ಮಾಡ್ಕೊಂಡಿತ್ತು. ಈಗ ಈ ಒಂದು ಅರ್ಜಿಯನ್ನ ವಿಚಾರಣೆ ನಡೆಸಿದ ಸುಪ್ರೀಂ ಕೋರ್ಟ್ 3 ತಿಂಗಳ ಕಾಲಾವಕಾಶ ಆಗೋದಿಲ್ಲ, ಆದ್ರೆ 2 ತಿಂಗಳು ಕಾಲಾವಕಾಶ ಕೊಡ್ತೀವಿ. ಆಗಸ್ಟ್ 31 ಒಳಗಡೆ ನೀವು ಚುನಾವಣೆಯನ್ನ ನಡೆಸಬೇಕು ಅನ್ನುವಂತ ಒಂದು ಸೂಚನೆಯನ್ನ ಕೊಟ್ಟಿದೆ. ಜೊತೆಗೆ ಮತ್ತೊಂದು ಅಭಿಪ್ರಾಯವನ್ನು ಕೂಡ ಸುಪ್ರೀಂ ಕೋರ್ಟ್ ವ್ಯಕ್ತಪಡಿಸಿದೆ. ಇದು ನಮಗೆ ಪದೇ ಪದೇ ನೀವು ಈ ರೀತಿಯಾದಂತಹ ಒಂದು ಕಾರಣಗಳನ್ನ ಇಟ್ಕೊಂಡು ಚುನಾವಣೆ ಮುಂದೂಡಿ ಅಂತೇಳಿ ಅರ್ಜಿಯನ್ನ ಸಲ್ಲಿಸಬೇಡಿ, ಇದು ಕೊನೆಯ ಅವಕಾಶ. ಸೊ ಇನ್ನು ಮುಂದೆ ನೀವು ಯಾವುದೇ ಕಾರಣವನ್ನು ಕೊಟ್ಟರು ಕೂಡ ಸುಪ್ರೀಂ ಕೋರ್ಟ್ ಅದಕ್ಕೆ ಮನ್ನಣೆ ನೀಡೋದಿಲ್ಲ. ಸೊ ಆಗಸ್ಟ್ 31 ಒಳಗಡೆ ನೀವು ಚುನಾವಣೆಯನ್ನ ನಡೆಸಿ ಅಂತ ಹೇಳ್ಬಿಟ್ಟು ರಾಜ್ಯ ಸರ್ಕಾರಕ್ಕೆ ಮತ್ತೆ ಚುನಾವಣಾ ಆಯೋಗಕ್ಕೆ ಸ್ಪಷ್ಟ ನಿರ್ದೇಶನವನ್ನ ಕೊಟ್ಟಿದೆ. ಆ ಮೂಲಕ ಜೂನ್ 30 ಒಳಗಡೆ ನಡೀಬೇಕಾಗಿದ್ದಂತಹ ಜಿಬಿಎ ಚುನಾವಣೆ ಇನ್ನು 2 ತಿಂಗಳ ಕಾಲಾವಕಾಶದ ನಂತರ ಅಂದ್ರೆ ಅಷ್ಟು ಒಳಗಡೆ ಮುಗಿಯುವಂತ ಸಾಧ್ಯತೆಗಳು ಸ್ಪಷ್ಟವಾಗಿ ಕಾಣ್ತಾ ಇದೆ. ಸೌಖ್ಯ ಉಲ್ಲಾಸ್, ಈಗ 5 ಪ್ರಾಧಿಕಾರಗಳು ಅಂತ ಬಂದಾಗ ಅವುಗಳಿಗೆ ಬೇಕಾಗಿರುವಂತ ಸಿದ್ಧತೆ ಮಾಡ್ಕೊಳ್ಳೋದಕ್ಕೆ, ಎಲೆಕ್ಷನ್ ಮಾಡೋದಕ್ಕೆ ಏನ್ ಸಿದ್ಧತೆ ಬೇಕೋ ಅದೆಲ್ಲದಕ್ಕೂ ಕೂಡ ಈ ಸಮಯ ಸಾಕಾಗುತ್ತಾ? ಮತ್ತೆ ಏನಾದ್ರೂ ಟೈಮ್ ಕೇಳೋ ಸಾಧ್ಯತೆ ಇದೆಯಾ? ಸುಪ್ರೀಂ ಕೋರ್ಟ್ ಕೊಟ್ಟಿರುವಂತ ಕೊನೆ ವಾರ್ನಿಂಗ್ ಇದು ಅಂತ ಆ ರೀತಿ ಕನ್ಸಿಡರ್ ಮಾಡ್ಬೋದಾ?
ಖಂಡಿತವಾಗ್ಲೂ ಸೌಖ್ಯ. ಕಾರಣ ಸುಪ್ರೀಂ ಕೋರ್ಟ್ ಈ ಹಿಂದೆ ಅಂದ್ರೆ ಜನವರಿ ತಿಂಗಳಲ್ಲಿ ವಿಚಾರಣೆಯನ್ನ ನಡೆಸಿದಂತ ಸಂದರ್ಭದಲ್ಲಿ ಒಂದು ಮಾತು ಹೇಳಿತ್ತು, ಇನ್ನು ಮುಂದೆ ನಾವು ಯಾವುದೇ ಕಾರಣಕ್ಕೂ ಮತ್ತೆ ಕಾಲಾವಕಾಶನ ಕೊಡೋದಿಲ್ಲ. ಸೊ ಜೂನ್ 30 ಒಳಗಡೆ ನೀವು ಚುನಾವಣೆಯನ್ನ ನಡೆಸಬೇಕು ಅನ್ನುವಂತ ಒಂದು ಡೈರೆಕ್ಷನ್ಸ್ ಅನ್ನ ಕೊಟ್ಟಿತ್ತು. ಸೊ ಈಗ GBA ಮತ್ತೆ ನಗರಾಭಿವೃದ್ಧಿ ಇಲಾಖೆ ಪ್ರಮುಖವಾಗಿ ಕೊಟ್ಟಿರುವಂತ ಕಾರಣ ಏನು ಅಂತಂದ್ರೆ, ಈಗ FIR ನಡೀತಾ ಇದೆ, ಇದ್ರ ಜೊತೆಗೆ ಈಗ ಮಳೆಗಾಲ ಬೇರೆ, ನಮ್ಗೆ ಈಗ ಸಾಕಷ್ಟು ಸಮಸ್ಯೆ, ಮಳೆ ಬಂದಾಗ ಸಾಕಷ್ಟು ಸಮಸ್ಯೆ ಆಗ್ತಿದೆ. ಜೊತೆಗೆ ಈ ಹಿಂದೆ BBMP ಇದ್ದಾಗ ಇದ್ದಂತಹ ಸಿಬ್ಬಂದಿಗಳ ಸಂಖ್ಯೆಗೆ ಸಾಕಾಗಿತ್ತು, ಆದ್ರೆ ಈಗ 5 ನಗರ ಪಾಲಿಕೆ ಆಗಿದೆ. ಅಗತ್ಯ ಇರುವಂತಹ ಸಿಬ್ಬಂದಿಗಳು ಕೂಡ ನಮ್ಮ 5 ನಗರ ಪಾಲಿಕೆಯಲ್ಲಿ ಇಲ್ಲ. ಸೊ ರಿಕ್ರೂಟ್ಮೆಂಟ್ ಆಗ್ಬೇಕಾಗಿದೆ. ಹಾಗೇನೆ ಮಳೆಗಾಲ ಮುಗಿಯೋ ತನಕನೂ ಕೂಡ ನಮ್ಗೆ ಚುನಾವಣಾ ಪ್ರಕ್ರಿಯೆಗೆ ಸಿಬ್ಬಂದಿಗಳನ್ನ ನಿಯೋಜನೆ ಮಾಡಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಒಂದು ಮಾತನ್ನ ನಗರಾಭಿವೃದ್ಧಿ ಇಲಾಖೆ ಹೇಳಿದೆ. ಆದ್ರೆ ರಾಜ್ಯ ಚುನಾವಣಾ ಆಯೋಗ ಒಂದು ಸುಪ್ರೀಂ ಕೋರ್ಟ್ಗೆ ಒಂದು ಅಫಿಡವಿಟ್ ಅನ್ನು ಸಲ್ಲಿಸಿದೆ. ನಾವು ಈಗಾಗಲೇ ವಾರ್ಡ್ ಮೀಸಲಾತಿ ಆಗಿರ್ಬೋದು, ಮತದಾರರ ಪಟ್ಟಿ ಪರಿಷ್ಕರಣೆ ಆಗಿರ್ಬೋದು, ಇವೆಲ್ಲವನ್ನು ಕೂಡ ಮಾಡಿದೀವಿ. ಮತ್ತೆ ಯಾವೆಲ್ಲ ಬೂತ್ಗಳು ಆಗ್ಬೇಕು, ಮತಗಟ್ಟೆಗಳು ಎಲ್ಲೆಲ್ಲಿ ನಿರ್ಮಾಣ ಮಾಡ್ಬೇಕು, ಇವೆಲ್ಲವನ್ನು ಕೂಡ ಸಿದ್ಧತೆಗಳನ್ನ ಮಾಡ್ಕೊಂಡಿದೀವಿ. ಆದ್ರೆ ನಗರಾಭಿವೃದ್ಧಿ ಇಲಾಖೆಯಿಂದ ನಮ್ಗೆ ಡೇಟ್ ಅನ್ನ ನಾವೆಲ್ಲ ರೀತಿಯಲ್ಲಿ ಸಿದ್ಧ ಇದೀವಿ ಅನ್ನುವಂತ ಒಂದು ಪತ್ರವನ್ನ ಕೊಟ್ಟರೆ ನಾವು ಎಲೆಕ್ಷನ್ ಅನ್ನ ಡೇಟ್ ಅನೌನ್ಸ್ ಮಾಡ್ತೀವಿ ಅನ್ನುವಂತ ಒಂದು ಮಾತನ್ನ ರಾಜ್ಯ ಚುನಾವಣಾ ಆಯೋಗ ಹೇಳಿದೆ. ಸೊ ಈಗ 2 ತಿಂಗಳು ಕಾಲಾವಕಾಶವನ್ನು ಕೊಟ್ಟಿರುವಂತದ್ದು. ಸೊ ಆಗಸ್ಟ್ 31 ಒಳಗಡೆ ನೀವು ಡೆಡ್ ಲೈನ್ ಅನ್ನ ಕೊಟ್ಟಿದ್ದೀವಿ. ಸೊ ಇನ್ನು ಮುಂದೆ ನಾವು ಯಾವ್ದೇ ಕಾರಣಕ್ಕೂ ಡೇಟ್ ಅನ್ನ ಎಕ್ಸ್ಟೆಂಡ್ ಮಾಡೋದಿಲ್ಲ. ಆಗಸ್ಟ್ 31 ಒಳಗಡೆನೆ ನೀವು ಯಾವ್ದೇ ಸಬೂಬನ್ನ ಹೇಳದೆ ಚುನಾವಣೆ ಪ್ರಕ್ರಿಯೆಯನ್ನ ಕಂಪ್ಲೀಟ್ ಮುಗಿಸಿ 5 ನಗರ ಪಾಲಿಕೆಗಳಿಗೆ ಹೊಸ ನಗರ ಪಾಲಿಕೆ ಸದಸ್ಯರನ್ನ ಆಯ್ಕೆ ಮಾಡಿ ಅದರ ವರದಿಯನ್ನ ಸುಪ್ರೀಂ ಕೋರ್ಟ್ಗೆ ಕೊಡಬೇಕು ಅನ್ನುವಂತ ಒಂದು ಡೈರೆಕ್ಷನ್ಸ್ ಅನ್ನ ಈಗ ರಾಜ್ಯ ಸರ್ಕಾರಕ್ಕೆ ಕೊಟ್ಟಿದೆ. ಸೊ ಈ ನಿಟ್ಟಿನಲ್ಲಿ ಸರ್ಕಾರ 3 ತಿಂಗಳು ಕಾಲಾವಕಾಶ ಕೇಳಿತ್ತು, ಸುಪ್ರೀಂ ಕೋರ್ಟ್ 2 ತಿಂಗಳು ಕಾಲಾವಕಾಶ ಕೊಟ್ಟಿದೆ. ಸೊ ಇದನ್ನ ಯಾವ ರೀತಿಯಾಗಿ ರಾಜ್ಯ ಸರ್ಕಾರ ಪರಿಗಣಿಸುತ್ತೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕು ಸೌಖ್ಯ. ಓಕೆ, ಥ್ಯಾಂಕ್ ಯು ಉಲ್ಲಾಸ್ ಮಾಹಿತಿಗೆ.